ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಾಯ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯರೇ, ಇಂದು ಗುರುವಾರ 23ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಇಂದಿನ ದಿವಸದ ಗ್ರಹಸ್ಥಿತಿ ಯಾವ ರೀತಿಯಲ್ಲಿದೆ, ಇವತ್ತಿನ ದಿವಸ ಮೇಷಾದಿ 12 ರಾಶಿಗಳ ಫಲಾಫಲಗಳು ಏನಿದೆ, ದಿನ ವಿಶೇಷತೆಯಲ್ಲಿ ಏನೇನಿದೆ ಹೇಳುವಂತಹದ್ದನ್ನು ಚಿಂತನೆಯನ್ನು ಮಾಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಆಗಿರತಕ್ಕಂಥದ್ದು. ವಾರ ಗುರುವಾರ. ಈ ದಿವಸ ನಕ್ಷತ್ರ ಪುನರ್ವಸು ನಕ್ಷತ್ರ. ಈ ದಿವಸದ ಯೋಗವನ್ನು ನೋಡುವಾಗ ಸುಕರ್ಮ ನಾಮ ಯೋಗ ಇದೆ, ಗರಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇಂದಿನ ದಿನದ ವಿಶೇಷತೆ ಏನು? ಭಗೀರಥ ಜಯಂತಿ, ಗಂಗೋತ್ಪತ್ತಿ, ಇದು ಇವತ್ತಿನ ದಿವಸದ ವಿಶೇಷತೆಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ದಿವಸ ಖಗೋಳದಲ್ಲಿ ಗ್ರಹಗಳ ಸ್ಥಿತಿ ಯಾವ ರೀತಿಯಲ್ಲಿದೆ ನೋಡಿ. ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ. ಪ್ರಖರವಾದಂತಹ ಬಿಸಿಲಿನ ಜಳ ಇಡೀ ಭೂಮಂಡಲವನ್ನು ವ್ಯಾಪಿಸಿದೆ. ವೃಷಭ ರಾಶಿಯಲ್ಲಿ ಶುಕ್ರನಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ. ಮಿಥುನ ರಾಶಿಯಲ್ಲಿ ಗುರುಚಂದ್ರ ಯೋಗ ಇರತಕ್ಕಂಥದ್ದು, ಜೊತೆಯಲ್ಲಿ ಮಾಂದಿಯೂ ಸಹಿತವಾಗಿ ಸೇರಿಕೊಂಡಿದೆ. ಪುನರ್ವಸು ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ಕರ್ಕಾಟಕ ರಾಶಿ ಶೂನ್ಯ ರಾಶಿ. ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 5 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು. ಮೀನರಾಶಿಯಲ್ಲಿ ಕುಜನಿದ್ದಾನೆ, ಬುಧನಿದ್ದಾನೆ, ಶನಿ ಇದ್ದಾನೆ. ಈ 3 ಗ್ರಹಗಳು ತ್ರಿಗ್ರಹ ಯೋಗ. ಇದೆಲ್ಲವನ್ನು ನೋಡುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಏನಿದೆ ಹಾಗಿದ್ದಾಗ ಮೇಷಾದಿ 12 ರಾಶಿಗಳ ಫಲದಲ್ಲಿ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಸೂರ್ಯನು ಉಚ್ಚ ಸ್ಥಾನದಲ್ಲಿದ್ದರಿಂದ ರಾಜಕೀಯ ಬೆಳವಣಿಗೆಯಲ್ಲಿ ಸಾಕಷ್ಟು ಬದಲಾವಣೆಯಾಗುವಂತಹ ಸಂದರ್ಭ ಇದೆ. ರಾಜಕೀಯ ವಲಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ. ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆಲ್ಲ ಇವತ್ತಿನ ದಿವಸ ಸ್ವಲ್ಪ ನೆಮ್ಮದಿ, ಪ್ರಮೋಷನ್ನು ಅಥವಾ ಹೆಚ್ಚಿನ ಸಂಬಳ, ಗೌರವ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸರ್ಕಾರಿ ಉದ್ಯೋಗದಲ್ಲಿರುವವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡತಕ್ಕಂಥವರಿಗೂ ಸಹಿತವಾಗಿ ಅಭಿವೃದ್ಧಿಯ ಲಕ್ಷಣಗಳು. ಒಟ್ಟಾರೆ ಇವತ್ತಿನ ದಿವಸ ಮೇಷರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ ಇದೆ. ಮೇಷರಾಶಿಯವರಿಗೆ ಬಾಧೆಯಲ್ಲಿ ರಾಹು ಇದ್ದದ್ದರಿಂದ ರಾಹು ಶಾಂತಿ, ನಾಗಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ನಾಗದೇವರಿಗೆ ಪೂಜೆ ಪುರಸ್ಕಾರಗಳನ್ನು ಒಪ್ಪಿಸಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ನವನಾಗ ಸ್ತೋತ್ರ ಹೇಳಿದರೆ ಅತ್ಯುತ್ತಮ. ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂತಹ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಕೆಂಬಣ್ಣದ ಬಟ್ಟೆ, ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ. ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗಿದೆ, ಆಗುವ ಸಮಯ ಬಂದಿದೆ, ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಹಾಲು ಹೈನುಗಾರಿಕೆಯನ್ನು ಮಾಡತಕ್ಕಂಥವರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಸಾಕಷ್ಟು ಅಭಿವೃದ್ಧಿ. ಭೂ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅಲ್ಪ ಸ್ವಲ್ಪ ಲಾಭ ಉಂಟಾಗುವಂತಹ ಸಾಧ್ಯತೆಗಳು. ಮನೆಯಲ್ಲೇ ಇದ್ದು ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೂ ಸಾಕಷ್ಟು ನೆಮ್ಮದಿ ಕೊಡುವಂತಹ ದಿವಸ. ಕೆಲವರು ಉದ್ಯೋಗವನ್ನು ಮನೆಯಲ್ಲೇ ಮಾಡ್ತಾ ಇರ್ತೀರಿ, ಅದರಿಂದ ನಿಮಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗೆ ಶನಿ ದೃಷ್ಟಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಶನಿ ಶಾಂತಿ ಅಥವಾ ಶನೇಶ್ವರನಿಗೆ ಉಪಚಾರಗಳು, ಪೂಜೋಪಚಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರುವಂತಹ ಕಷ್ಟ ನಿವಾರಣೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತುಗಳೆಲ್ಲವೂ ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಮತ್ತು ಗುರು ಒಳ್ಳೆಯ ಫಲ ಇದೆ. ಆದರೆ ಶತ್ರುವಿನ ಮನೆಯಲ್ಲಿ ಚಂದ್ರ ಮಿತ್ರನ ಮನೆಯಲ್ಲಿದ್ದಾನೆ, ಮಗನ ಮನೆಯಲ್ಲಿದ್ದಾನೆ. ಆದರೆ ಗುರು ಶತ್ರುವಿನ ಮನೆಯಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಶತ್ರುಗಳ ಕಾಟದಿಂದ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಮಾಂದ್ಯಯುಕ್ತನಾದ್ದರಿಂದ. ಮಂದ ಬುದ್ಧಿ ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಾಂದ್ಯಯುಕ್ತನಾದ್ದರಿಂದ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಸಹಿತವಾಗಿ ಸರಾಗವಾಗಿ ಆಗದೆ ಅರ್ಧದಲ್ಲೇ ನಿಲ್ಲುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಾಂದ್ಯಯುಕ್ತನಾದ್ದರಿಂದ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಮಾಂದಿ ದೋಷ, ಕಳ್ಳರ ಬಾಧೆ, ಚೋರತನ ಉಂಟಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಚಂದ್ರಶಾಂತಿ,
ಜೊತೆಯಲ್ಲಿ ಗುರು ರಾಯರ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ, ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರನು ವ್ಯಯದಲ್ಲಿದ್ದಾನೆ. ನಿಮ್ಮ ರಾಶಿಯಾಧಿಪತಿ. ಮಾಡಿದ್ದೆಲ್ಲ ವ್ಯರ್ಥವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಎಷ್ಟೆಲ್ಲ ಖರ್ಚು ಮಾಡಿರ್ತೀರಿ, ಆ ಖರ್ಚು ಸಹಿತವಾಗಿ ನಿಮಗೆ ಹುಟ್ಟಿಸಿಕೊಳ್ಳಿಕ್ಕಾಗದೆ ನಷ್ಟವನ್ನು ಅನುಭವಿಸಬೇಕಂತಹ ಸಂದರ್ಭ ಇರ್ತದೆ. ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ರಂಧ್ರ ರಾಹುವಿನ ದೋಷದಿಂದ ಸಾಕಷ್ಟು ತೊಂದರೆಗಳು. ನಾಗದೋಷದ ಪರಿಹಾರಕ್ಕಾಗಿ ಅಷ್ಟಕುಲ ನಾಗಗಳಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮಗೆ ಕ್ಷೇಮವಾಗ್ತದೆ. ಸಾಧ್ಯವಾದರೆ ಮನೆಯಲ್ಲಿ ದುರ್ಗಾ ನಮಸ್ಕಾರ, ದೀಪ ನಮಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಅಥವಾ ಚಕ್ರಾಬ್ಜ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ. ಜೊತೆಯಲ್ಲಿ 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲಿ ಗುರು. ಒಳ್ಳೆಯ ಲಾಭ, ಉದ್ಯೋಗದಲ್ಲಿ ಲಾಭ, ವ್ಯವಹಾರದಲ್ಲಿ ಲಾಭ, ನೀವು ಮಾಡುವಂತಹ ಬಿಸಿನೆಸ್ ನಲ್ಲಿ ಲಾಭ, ನೀವು ಹಾಕಿಕೊಂಡಂತಹ ಯೋಜನೆಯಲ್ಲಿ ಲಾಭ, ಒಟ್ಟಾರೆ ಲಾಭವನ್ನು ಕಾಣುವಂತಹ ಒಂದು ಸುದಿನ. ನಿಮ್ಮ ರಾಶಿಯಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದರಿಂದ ನಿಮ್ಮ ಬಗ್ಗೆ ಒಳ್ಳೆಯ ಗೌರವ, ನಿಮ್ಮ ಬಗ್ಗೆ ಸಾಕಷ್ಟು ಕಾಳಜಿ, ಜೊತೆಯಲ್ಲಿ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಇತ್ಯಾದಿಗಳು ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದ ನಿರ್ವಹಣೆ, ಜೊತೆಯಲ್ಲಿ ಹಿರಿಯವರ ಸೇವೆ, ಕಿರಿಯವರಿಗೆ ಬೇಕಾದ್ದನ್ನು ಕೊಡಿಸುವಿಕೆ ಇತ್ಯಾದಿಗಳಲ್ಲಿ ನಿಮ್ಮ ಸಾಮರ್ಥ್ಯ ಇದೆಲ್ಲವೂ ಸಹಿತವಾಗಿ ನಿಮಗೆ ಹಿತಕರವಾಗಿರತಕ್ಕಂತಹದ್ದು. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ ಇವತ್ತಿನ ದಿವಸ 1, 2, 3 ಬಳಸಿಕೊಳ್ಳಿ. ಬಿಳಿ ಬಣ್ಣ, ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನು ಉಪಯೋಗಿಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಸಪ್ತಮದಲ್ಲಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ, ಪಾಪಗ್ರಹಗಳ ಒಟ್ಟಿಗಿದ್ದಾನೆ. ಅಂದಾಗ ನೀವು ಮಾಡುವಂತಹ ಎಲ್ಲಾ ಕೆಲಸಗಳಿಗೂ ಅಡ್ಡಿ ಆತಂಕಗಳು ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಿದ್ಯಾ ಕ್ಷೇತ್ರದಲ್ಲಿ ನಷ್ಟ ಉಂಟಾಗ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆಗಳು. ರೋಗಿಗಳಿಗೆ ಬೇಕಾದಂತಹ ಔಷಧೋಪಚಾರಗಳು ಲಭ್ಯವಾಗದೆ ಸಾಕಷ್ಟು ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, 7ನೇ ಭಾವದಲ್ಲಿ ಕುಜ ಇದ್ದದ್ದರಿಂದ ಪತ್ಯು ಸುಖಂ ಸಪ್ತಮ ಹೇಳುವ ಪ್ರಕಾರವಾಗಿ ಗಂಡನ ಸುಖದಲ್ಲಿ ತೊಂದರೆ ಉಂಟಾಗ್ತದೆ. 7ನೇ ಭಾವದಲ್ಲಿ ಶನಿ ಇದ್ದದ್ದರಿಂದ ನದಾರ ನಮಿತ್ರಂ ಹೇಳುವ ಪ್ರಕಾರವಾಗಿ ಗಂಡ ಹೆಂಡತಿಯಲ್ಲಿ ದೂರತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ಸಪ್ತಮದಲ್ಲಿರ್ತಕ್ಕಂತಹ ಪಾಪಗ್ರಹಗಳಿಗೆ ನೀವು ಶಾಂತಿ ವಗೈರೆಗಳನ್ನ ಮಾಡಿಕೊಂಡಾಗ ತೊಗರಿ ಕಾಳು, ಹೆಸರು ಕಾಳು ಹಾಗೂ ಕಪ್ಪು ಎಳ್ಳು ಇವುಗಳನ್ನ ದಾನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕೊಂಚ ಮಟ್ಟಿಗೆ ಕಡಿಮೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು, ಪಚ್ಚೆ, ಬಿಳಿ ಇವೆಲ್ಲವೂ ಸಹಿತವಾಗಿ ನಿಮಗೆ ಹಿತಕರವಾದಂತಹ ಬಟ್ಟೆಗಳಾಗಿರುತ್ತದೆ. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಬಾಧಾಧಿಪತಿಯ ದೃಷ್ಟಿ. ಸೂರ್ಯನು 7ನೇ ಭಾವದಲ್ಲಿ ನಿಂತು ನೋಡ್ತಾ ಇದ್ದಾನೆ. ಸೂರ್ಯನು 7ನೇ ಭಾವದಲ್ಲಿದ್ದಾಗ ಫಲ ಇರತಕ್ಕಂತಹದ್ದು ಯಾವುದು? ದ್ಯುನಾಥೋ ಯದಾ ದ್ಯೂನಜಾತೋ ನರಸ್ಯ ಪ್ರಿಯಾತಾಪನಂ ಪಿಂಡಪೀಡಾಚ ಚಿಂತಾ. ಪ್ರಿಯಾತಾಪನಂ ಗಂಡನಿಗೆ ಹೆಂಡತಿಯ ಚಿಂತೆ, ಹೆಂಡತಿಗೆ ಗಂಡನ ಚಿಂತೆ ಉಂಟಾಗ್ತದೆ ಅಂತ. ಪಿಂಡಪೀಡಾಚ ಚಿಂತಾ, ಗಂಡ ಹೆಂಡತಿಯರಿಗೆ ಮಕ್ಕಳ ಬಗ್ಗೆ ಚಿಂತೆ ಉಂಟಾಗ್ತದೆಯಂತೆ. ಅವರಿಗಿರ್ತಕ್ಕಂತಹ ಆಶೆಗಳೆಲ್ಲವೂ ಸಹಿತವಾಗಿ ನಿರಾಶೆಯಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಹಾಗಂತ ಬಾಧಾಧಿಪತಿ ಉಚ್ಚನಾಗಿದ್ದಾನೆ. ಉಚ್ಚ ಸ್ಥಾನದಲ್ಲಿದ್ದಾಗ ಉಚ್ಚ ಫಲವನ್ನು ಕೊಡಬೇಕು ರಾಜಕಾರಣಿಗಳಿಗೆ. ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ರಾಜಕೀಯದಲ್ಲಿ ತೋರಿಸಿಕೊಂಡಂತಹ ವ್ಯಕ್ತಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಅಷ್ಟಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಅಷ್ಟಮದಲ್ಲಿ ಗ್ರಹಗಳಿದ್ದಾಗ ದುಸ್ಥಾನದ ಫಲವನ್ನೇ ಕೊಡ್ತಾವೆ. ಆದರೂ ಸಹಿತವಾಗಿ ಸ್ವಕ್ಷೇತ್ರದಲ್ಲಿದ್ದರಿಂದ ಶುಕ್ರನು ಒಳ್ಳೆಯ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸುಗಂಧ ದ್ರವ್ಯ ವ್ಯಾಪಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಹೋಟೆಲ್ ಉದ್ಯಮಿದಾರರಿಗೆ ಸಾಕಷ್ಟು ನೆಮ್ಮದಿ ಉಂಟಾಗ್ತದೆ. ವ್ಯಾಪಾರ ಚೆನ್ನಾಗಿ ಆಗ್ತದೆ. ತುಲಾರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ನೀವು ವಿಶೇಷವಾಗಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡುವುದರಿಂದ ನಿಮಗೆ ಕ್ಷೇಮ ಇರ್ತದೆ. ನೀವು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ತುಲಾರಾಶಿಯವರು ಇವತ್ತಿನ ಕಾಲ ಭವಿಷ್ಯದಂತೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ವ್ಯವಹಾರಗಳು ಸುಲಲಿತವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು.
ಗಂಡ ಒಂದು ಕಡೆಯಲ್ಲಿ ಉದ್ಯೋಗ, ಹೆಂಡತಿ ಒಂದು ಕಡೆಯಲ್ಲಿ ಉದ್ಯೋಗಿನಿ. ಒಟ್ಟಾರೆ ದಂಪತಿಗಳಿಬ್ಬರೂ ಸಹಿತವಾಗಿ ಒಳ್ಳೆಯ ಸಂಪಾದನೆಯನ್ನು ಮಾಡ್ತಾ ಇದ್ದೀರಿ. ಜೀವನದಲ್ಲಿ ಒಳ್ಳೆಯ ರೀತಿಯಂತಹ ಒಂದು ಮನೆಯನ್ನ ಕಟ್ಟಿಕೊಳ್ಬೇಕು. ಜೀವನದಲ್ಲಿ ಒಳ್ಳೊಳ್ಳೆಯ ವಿಚಾರಗಳನ್ನು ಕೊಂಡಿರ್ತೀರಿ. ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿಗಳು, ಮನೆಯಲ್ಲಿ ಬೆಳ್ಳಿ ಬಂಗಾರಾದಿಗಳು, ಜೊತೆಯಲ್ಲಿ ಒಳ್ಳೆಯ ವಾಹನ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ಗುರುವಿನ ಬಲ ಇಲ್ಲ, ಆದರೆ ಶುಕ್ರನ ಬಲ ಇದೆ. ಕೋಟಿ ಕೋಟಿ ದೋಷಗಳನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿಯುಳ್ಳ ಶುಕ್ರನ ದೃಷ್ಟಿ ಇದ್ದದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ಬಟ್ಟೆ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಒಳ್ಳೆಯ ಯೋಗ. ಸಪ್ತಮದಲ್ಲಿರತಕ್ಕಂತಹ ಗುರುವಿನ ಪೂರ್ಣ ದೃಷ್ಟಿ, ಭಾವಪುಷ್ಟಿ ಯೋಗ ಅಂತ ಹೇಳ್ತಾರೆ. ಚಂದ್ರ ಮತ್ತು ಗುರು ಸಪ್ತಮದಲ್ಲಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ, ಮಾಂದ್ಯಯುತಿ ಇದ್ದ ಕೆಲವೊಂದು ಸಂದರ್ಭದಲ್ಲಿ ಕಲಹ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗಂಡ ಹೆಂಡತಿಯರ ಮನಸ್ಸು ಬೇರೆ ಬೇರೆ ಆಗ್ತದೆ. ಗಂಡ ಹೆಂಡತಿಯರ ಒಮ್ಮತ ಇರುವುದಿಲ್ಲ. ಗಂಡ ಹೆಂಡತಿಯರು ಏಕಾಂಗಿತನವನ್ನ ಬಳಸಬೇಕಾಗುವಂತಹ ಸಂದರ್ಭ ಬರ್ತದೆ. ಜೊತೆಯಲ್ಲಿ ಸುಖ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಶನಿ ಮತ್ತು ಕುಜರ ಯುತಿ ಅಂದಾಗ ಸಾಧಾರಣವಾಗಿ ವಾಹನದಲ್ಲಿ ಪ್ರಯಾಣ ಮಾಡುವಾಗ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಭೂ ವ್ಯವಹಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ನೆಮ್ಮದಿ. ಭೂ ವ್ಯವಹಾರವನ್ನು ಮಾಡತಕ್ಕಂಥವರು ಇವತ್ತಿನ ದಿವಸ ಒಳ್ಳೆಯ ಲಾಭವನ್ನು ಕಾಣುವಂತಹ ಒಂದು ಸುಯೋಗದ ದರ್ಶನಗಳು ಕಂಡು ಬರುವಂತಹದ್ದಿದೆ. ಒಟ್ಟಾರೆ ಧನುರಾಶಿಯವರಿಗೆ ಹಾಗೂ ಇದೆ, ಹೀಗೂ ಇದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು 4ರ ಶನಿಗೆ ಕುಜನಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಸಾಧ್ಯವಾದರೆ ನವಗ್ರಹ ಹೋಮ ಅಥವಾ ನವಗ್ರಹ ಶಾಂತಿ ಅಥವಾ ನವಧಾನ್ಯ ದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಷ್ಟಗಳು ದೂರ ಸುಖ ಪ್ರಾಪ್ತಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ 3, 9 ಈ 2 ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ ಇಂದಿನ ದಿವಸ ಧನುರಾಶಿಯವರಿಗೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಗುರುವಿನ ಬಲ ಇಲ್ಲ. ನಿರೀಕ್ಷೆ, ಗುರು ಬರ್ತಾನೆ ಹೇಳುವಂತಹ ನಿರೀಕ್ಷೆಯಲ್ಲಿರಿ. ನಿರೀಕ್ಷೆ ನಿಮಗೆ ಪರೀಕ್ಷೆಯನ್ನು ಮಾಡಬಹುದು, ಆದರೆ ಮುಂದೊಂದು ದಿವಸ ನಿಮಗೆ ಅನುಕೂಲವನ್ನು ಮಾಡಿಕೊಳ್ಳುವ ಸಾಧ್ಯತೆ, ಅರ್ಥಾತ್ ಗುರುವಿನ ಪೂರ್ಣ ದೃಷ್ಟಿ ಇದ್ದಾಗ ಮಂಗಲ ಕಾರ್ಯ ಇತ್ಯಾದಿಗಳು ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈಗಾಗಲೇ 4ನೇ ಮನೆಯಲ್ಲಿ ರವಿ ಉಚ್ಚನಾಗಿದ್ದಾನೆ. ಸುಖ ಸ್ಥಾನದಲ್ಲಿ ಉಚ್ಚ ಫಲವನ್ನು ಕಾಣುವಂತಹ ಸುಯೋಗದ ಲಕ್ಷಣಗಳು ಸರಕಾರಿ ಉದ್ಯೋಗಿಗಳಿಗೆ ಉಂಟಾಗುವಂತಹದ್ದಿದೆ. ಜೊತೆಯಲ್ಲಿ ಪಂಚಮ ಸ್ಥಾನದಲ್ಲಿ ಶುಕ್ರ ಇದ್ದದ್ದರಿಂದ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಉಂಟಾಗ್ತದೆ. ವಿದೇಶದಲ್ಲಿ ಉದ್ಯೋಗದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು, ಒಳ್ಳೊಳ್ಳೆ ವಿಚಾರಗಳು ನಿಮಗೆ ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪ್ರಯತ್ನ ಪಡಿ, ಶುಭವಾಗುವಂತಹ ಲಕ್ಷಣ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ, ಜೊತೆಯಲ್ಲಿ ನವಧಾನ್ಯ ದಾನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 8ರ ಸಂಖ್ಯೆಯ ಬಳಕೆ, ಕಪ್ಪು ಹಸುವಿಗೆ ಗೋಗ್ರಾಸ, ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುತ್ತದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿ ಇದ್ದದ್ದರಿಂದ ಧನ ಸಮೃದ್ಧಿ ಆಗುವಂತಹ ಯೋಗ ಲಕ್ಷಣಗಳು. ಆದರೆ ಪಂಚಮದಲ್ಲಿ ಮಾಂದ್ಯ ಇದ್ದದ್ದರಿಂದ ಮಕ್ಕಳಿಗೆ ಮೌಢ್ಯತೆ ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಮಾಡ್ತಾ ಇರಬಹುದು, ಅಥವಾ ವುಡ್ಡಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬಹುದು, ಅಥವಾ ಕಲ್ಲಿಗೆ ಸಂಬಂಧಪಟ್ಟಂತಹ ಸ್ಥಪತಿ ಕೆಲಸವಾಗಿರಬಹುದು, ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೆ ಜನ್ಮರಾಶಿಯಲ್ಲಿ ರಾಹು ಇದ್ದದ್ದರಿಂದ ನಾಗದೋಷಕ್ಕೆ ಸ್ವಲ್ಪ ಪರಿಹಾರವನ್ನು ಮಾಡಿಕೊಳ್ಳಿ. ನಾಗ ಜಪವನ್ನು ಮಾಡಿಸಿ ಅಥವಾ ನಾಗದೋಷಕ್ಕೆ ನಾಗಶಾಂತಿಯನ್ನು ಮಾಡಿಸಿಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 4, 7 ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು, ಬಿಳಿ, ನೀಲಿ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕು ಯಥಾಯೋಗ್ಯವಾಗಿರತಕ್ಕಂತಹದ್ದು. ಶಿವನ ಆರಾಧನೆ ಅಥವಾ ಆಂಜನೇಯನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಪಾಪಗ್ರಹಗಳು ಜನ್ಮ ರಾಶಿಯಲ್ಲಿದ್ದಾಗ ಕೆಟ್ಟ ಕೆಲಸಗಳೇ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಟ್ಟ ವರ್ತಮಾನ ಅಥವಾ ಅಶೌಚದ ವರ್ತಮಾನ ಅಥವಾ ಕೆಟ್ಟ ನಡತೆಯ ಮಕ್ಕಳಿಂದ ತೊಂದರೆ ಅಥವಾ ಕೆಟ್ಟ ನಡತೆ ಉಳ್ಳಂತಹ ಮಿತ್ರ ಬಾಂಧವರು ನಿಮಗೆ ತೊಂದರೆಯನ್ನು ಕೊಡುವ ಸಾಧ್ಯತೆ ಅಥವಾ ಮನೆಯಲ್ಲೂ ಸಹಿತವಾಗಿ ಕೆಡುಕಿನ ಸಂಕೇತಗಳು ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದೆಲ್ಲವೂ ಒಂದು ರೀತಿಯಲ್ಲಿ ದೋಷಗಳೇ. ಈ ದೋಷಗಳ ಪರಿಹಾರಕ್ಕಾಗಿ ಸಾಧ್ಯವಾದರೆ ಮನೆಯಲ್ಲಿ ಒಂದು ಗಣಹೋಮವನ್ನು ಮಾಡಿಸುವುದರಿಂದ ಗಣಪತಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣ ಇದೆ. ಅಷ್ಟದ್ರವ್ಯಾತ್ಮಕವಾದಂತಹ ಗಣಹೋಮವನ್ನು ಮಾಡಿಸಿಕೊಳ್ಳಿ, ಆಗ ನಿಮಗೆ ಶುಭ ತರುವಂತಹದ್ದಿದೆ. ಮೀನರಾಶಿಯವರು ವಿಶೇಷವಾಗಿ ಸುಂದರಕಾಂಡ ಪಾರಾಯಣ, ಗುರುಚರಿತ್ರೆ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. 3 ನಿಮ್ಮ ಸಂಖ್ಯೆ ಬಳಕೆಗೆ ಒಳ್ಳೆಯದು. ಹಳದಿ ಬಣ್ಣ ನಿಮಗೆ ಯೋಗ್ಯವಾಗಿರತಕ್ಕಂತಹದ್ದು. ಈಶಾನ್ಯ ದಿಕ್ಕಿನಲ್ಲಿರತಕ್ಕಂತಹ ರಾಮರ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮಗೆ ಕ್ಷೇಮವಾಗುವಂತಹ ಲಕ್ಷಣಗಳು. ಇಂದಿನ ದಿವಸ 12 ರಾಶಿಯವರು ಸಹಿತವಾಗಿ ಗಂಗಾ ಪೂಜೆಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ನೀವೇನಾದರೂ ಕಾಶಿಗೆ ಹೋಗಿದ್ದೀರಿ, ಗಂಗಾ ದರ್ಶನವನ್ನು ಮಾಡಿಕೊಂಡಿದ್ದೀರಿ, ಗಂಗೆಯನ್ನು ಮನೆಗೆ ತಂದಿದ್ದೀರಿ,
ಮನೆಯಲ್ಲಿರ್ತಕ್ಕಂತಹ ಗಂಗೆಗೆ ವಿಶೇಷವಾಗಿ ಇವತ್ತಿನ ದಿವಸ ಗಂಗಾ ಪೂಜೆ. ಜೊತೆಯಲ್ಲಿ ಭಗೀರಥ ಮಹಾರಾಜನ ಕಥೆಯನ್ನು ನೀವು ಓದುವುದರಿಂದ, ಗಂಗೋತ್ಪತ್ತಿಯ ಕಥೆಯನ್ನು ತಿಳಿದುಕೊಳ್ಳುವುದರಿಂದ, ಗಂಗೆಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗಂಗಾ ಗಂಗೇತಿ ಯೋ ಬ್ರೂಯಾತ್, ಗಂಗಾ 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 ಎಂಬ ಶಬ್ದವನ್ನ ನೀವು ಪದೇ ಪದೇ ಉಚ್ಚಾರವನ್ನು ಮಾಡಿದ್ರೂ ಸಹಿತವಾಗಿ ನಿಮಗೆ ಅನುಕೂಲವಾಗ್ತದೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. 60 ವರ್ಷದವರಿಗೆ ಉಗ್ರರಥ ಶಾಂತಿ, 70 ವರ್ಷದವರಿಗೆ ಭೀಮರಥ ಶಾಂತಿ, 80 ವರ್ಷದವರಿಗೆ ವಿಜಯರಥ ಶಾಂತಿ, 82 ವರ್ಷದವರಿಗೆ ಸಹಸ್ರಚಂದ್ರ ದರ್ಶನ ಶಾಂತಿ, ಅದಕ್ಕೂ ಜಾಸ್ತಿ ಇರತಕ್ಕಂಥವರಿಗೆ ವಿಶೇಷವಾಗಿ ಶತಾಯುಷಿ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆಲ್ಲ ಒಳ್ಳೆಯ ಅವಕಾಶ ಇರತಕ್ಕಂತಹದ್ದು. ಮನೆಯಲ್ಲಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥವರು ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಜೂನ್ 21ನೇ ತಾರೀಕಿನಂದು ಬೆಂಗಳೂರಿಗೆ ಸಮೀಪದ ದಾಬಸ್ಪೇಟೆ ಸಮೀಪದಲ್ಲಿ ಇರತಕ್ಕಂತಹ ವಿಶೇಷವಾದಂತಹ ಕಾಡುಗೆರೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಜರುಗುತ್ತದೆ. ನಿಮಗೇನಾದರೂ ಬರಬೇಕು ಅನ್ನುವಂತಹ ಸದಿಚ್ಛೆ ಇದ್ದಲ್ಲಿ ಕೆಳಭಾಗದಲ್ಲಿ ನಂಬರ್ಗಳು ಬರ್ತಾ ಇದೆ, ಅದನ್ನು ಉಪಯೋಗಿಸಿಕೊಳ್ಳಿ, ಅನುಕೂಲವಾಗ್ತದೆ. ಶುಭವಾಗಲಿ. ಮೃತ್ಯುಂಜಯ ಅನುಗ್ರಹ ಸಿದ್ಧಿರಸ್ತು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ಕಾಮೆಂಟ್ ಮಾಡಿ. ಶುಭವಸ್ತು. ಶುಭವಾಗಲಿ.